ಮನೆ ನಟರಾಜ್ ಗೌಡ್ರೆ ಅವ್ರು ಹೇಳಿದ ರೀತಿಯಲ್ಲಿ, ಪ್ರಕಾಶ್ ಅವರು ಹೇಳಿದ ರೀತಿಯಲ್ಲಿ ನಿಮಗೆ ಒಬ್ಬ ಸಚಿವರಾಗಿದ್ದಂಥವ್ರು, ಅದರಲ್ಲಿ ಸಚಿವರಾಗಿದ್ದಾರೆ, ಇನ್ನೊಬ್ಬರು ರಾಜಕೀಯ ಕಾರ್ಯದರ್ಶಿ ಆಗಿದ್ದಾರೆ ಮುಖ್ಯಮಂತ್ರಿಗಳಿಗೆ, ಇವರಿಗೆಲ್ಲ ಮಾಹಿತಿ ಇರ್ಲಾರ್ದೆ ಯಾರಾದ್ರೂ ರಾಜೀನಾಮೆ ಕೊಡಕ್ ಹೋಗ್ತಾರ? ಯಾವುದೋ ಊಹಾಪೋಹವನ್ನ ಕೇಳ್ಕೊಂಡ್ಬಿಟ್ಟು ಇಂಥವ್ರ ಹೆಸರು ಘೋಷಣೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ರಾಜೀನಾಮೆ ಕೊಡಕ್ ಹೋಗ್ತಾರೆ? ಒಂದೇನ್ ಗೊತ್ತಾ, ಇನ್ನೂ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಅವ್ರಿಗೆ ಮಾಹಿತಿ ಇರ್ಬೋದು, ಯಾರು ಕೊಡ್ತಾರೆ ಯಾರಿಗೆ ಬಿಡ್ತಾರೆ ಅಂತ, ಅವ್ರಿಗೆ ಅನೌಪಚಾರಿಕವಾಗಿ ಅಥವಾ ಅನಧಿಕೃತವಾಗಿ ಅಂದ್ರೆ ಮಾಹಿತಿ ಇರ್ಬೋದೇನೋ, ಅದು ಮಾಹಿತಿ ಇಲ್ಲ ನಮಗೆ. ಆದರೆ ಅಧಿಕೃತವಾಗಿ ನಮ್ಮಲ್ಲಿ ಇನ್ನೂ ಪಟ್ಟಿ ಬಿಡುಗಡೆ ಆಗಿಲ್ಲ, ನಂಬರ್ 1. ನಂಬರ್ 2, ಅವರು ಈ ರೀತಿಯಾಗಿ ಆ ಸ್ಥಳೀಯ ಮಟ್ಟದ ಚರ್ಚೆ ವಿಷಯವನ್ನ ಏನು ಕೋಲಾರ ಎಡಗೈಗೆ ಬೇಡ ಬಲಗೈಗೆ ಕೊಡಬೇಕು ಅಂತೇಳಿ ಎಡಗೈ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದಾರ? ಇಲ್ಲ, ಆ ರೀತಿ ಏನಿಲ್ಲ. ಬಹಿರಂಗವಾಗಿ ಹೇಳ್ತಾರೆ ಎಡಗೈ ಬೇಡ ನಮಗೆ ಬಲಗೈನೇ ಬೇಕು ನಮಗೆ. ಈಗ ನಮಗೆ ಬಲಗೈ ಅನ್ನೋದಾದ್ರೆ ಬಿಜಾಪುರಲ್ಲಿ ಕೊಟ್ಟಿದ್ದಾರೆ, ಚಾಮರಾಜನಗರ ಅದೇ ಆಗುತ್ತೆ, ಆಮೇಲೆ ಕಲಬುರಗಿನಲ್ಲೂ ಬಲಗೈ ಆಗುತ್ತೆ, ಎಡಗೈ ಅಂತ ಬಂದ ಚಿತ್ರದುರ್ಗ ಮತ್ತೆ ಕೋಲಾರ ಅಂತ ತೀರ್ಮಾನ ಆಗಿದೆ. ಅದು ಯಾರು ಟಿಕೆಟ್ ಕೊಡ್ತಾರೆ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯನವರು ಕುಳಿತು ಫೈನಲ್ ಮಾಡ್ತಾರೆ. ಇನ್ನೂ ಟಿಕೆಟ್ ಆಗಿಲ್ಲ, ಘೋಷಣೆ ಆಗಿಲ್ಲ. ಒಂದು. ಎರಡನೇದು, ಈ ನಮ್ಮ ನಾಯಕರುಗಳು ತರಾತುರಿನಲ್ಲಿ ಆತರ ಬೀಳೋದು ಅಗತ್ಯ ಇರಲಿಲ್ಲ ಅಥವಾ ಇಲ್ಲ. ಯಾಕಂದ್ರೆ ಅದನ್ನ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡಬೇಕೇ ಹೊರತು ಪಟ್ಟಿ ಬಿಟ್ಟಿದಂಗೆ ಈ ತರ ಮಾಧ್ಯಮದ ಮುಖಾಂತರವಾಗಿ ರಾಜೀನಾಮೆ ಕೊಡ್ತೀವಿ ಅನ್ನೋದು ಅದು ಪಕ್ಷದ ಒಳಿತಿಗೆ ಒಳ್ಳೇದಲ್ಲ, ಅದು ಇತರ ದೃಷ್ಟಿಯಿಂದ ಒಳ್ಳೇದಲ್ಲ. ಹಾಗಿದ್ದಾಗ ಕಾಂಗ್ರೆಸ್ ನಾವು ಜಾತ್ಯತೀತರು, ಸಂವಿಧಾನದ ಪೀಠಿಕೆಯನ್ನೆಲ್ಲ ಕಡೆ ಓದ್ಕೊಳ್ಬೇಕು ಅಂತ ಹೇಳ್ಕೊಂಡು ಓಡಾಡುವಂತರು, ಜಾತ್ಯತೀತರು ಹೇಗಾಗತ್ತೆ? ಜಾತಿವಾದಿಗಳಾಗ್ಲಿಲ್ವಾ? ಇಲ್ಲ, ಏನಂದ್ರೆ ಸಾಮಾಜಿಕ ನ್ಯಾಯ ಕಾಪಾಡಬೇಕಲ್ಲ. ಜಾತಿವಾದಿ ಅಂದ್ರೆ ಹೇಗೆ ಗೊತ್ತಾ? ಜಾತಿವಾದಿ ಅಂದ್ರೆ ಸದಾನಂದ ಗೌಡ್ರು ಹೇಳ್ತಾ ಇದಾರಲ್ಲ, ಜಾತಿವಾದ, ಭ್ರಷ್ಟಾಚಾರ ಮತ್ತೆ ಕುಟುಂಬವಾದ ಬಿಜೆಪಿನಲ್ಲಿ ಇದೆ ಅಂತ ಸದಾನಂದ ಗೌಡ್ರು ಹೇಳ್ತಾರಲ್ಲ. ಈಶ್ವರಪ್ಪ ಹೇಳ್ತಾರಲ್ಲ, ಜಾತಿವಾದ, ಭ್ರಷ್ಟಾಚಾರ ಮತ್ತೆ ಕುಟುಂಬ ರಾಜಕಾರಣ ನಡೀತಾ ಇದೆ ಅಂತ ಈಶ್ವರಪ್ಪನು ಅದೇ ಹೇಳ್ತಾ ಇರೋದು. ಸೊ ಅದು ನಿಜವಾದ ಜಾತಿವಾದಿಗಳು. ಜಾತ್ಯಾತೀತತೆ ಅಂದ್ರೆ ಏನು ಗೊತ್ತಾ? ಎಲ್ಲರಿಗೂ ಸಮಪಾಲು ಜೆಡಿಎಸ್ ತರ ಇರೋ 2 ಟಿಕೆಟ್ ತಮ್ಮ ಕುಟುಂಬಕ್ಕೆ ಕೊಡ್ತಾರಲ್ಲ, ಅದು ಜಾತಿವಾದ ಅಂತಾರೆ. ಅದಕ್ಕೆ ನಿಜವಾದ ಜಾತ್ಯತೀತತೆ ಅಂದ್ರೆ ಗೊತ್ತಾ? ಎಲ್ಲರಿಗೂ, ಎಲ್ಲಾ ಸಮುದಾಯದವರಿಗೂ ಕೂಡ ಯಾರ್ಯಾರು ರೆಪ್ರೆಸೆಂಟೇಷನ್ ಇರೋದಿಲ್ಲ, ಎಲ್ಲಾ ಸಮುದಾಯದವರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾ ಇಲ್ಲ. ಇದನ್ನೆಲ್ಲ ಇಲ್ಲೂ ಹೇಳ್ಬೇಕಲ್ಲ, ಸತ್ಯ ಅಲ್ಲೂ ಹೇಳ್ಬೇಕು, ಇಲ್ಲೂ ಹೇಳ್ಬೇಕು. ಯೋಗ್ಯತೆ ನಮ್ಮ ಯೋಗ್ಯತೆ ಬಗ್ಗೆ ಮಾತಾಡ್ಲೇಬೇಡಿ. ನಮ್ಮ ಯೋಗ್ಯತೆ ನಿಮ್ಗೆ ಗೊತ್ತಾ? ನಿಮ್ಮ ಯೋಗ್ಯತೆ ಕೇಳಿ, ಯಡಿಯೂರಪ್ಪನವ್ರನ್ನ ಕೇಳಿ, ನಿಮ್ಮ ಯೋಗ್ಯತೆ ಜನತಾದಳದಿಂದ ಯಾರು ಮುಖ್ಯಮಂತ್ರಿ ಮಾಡಿದ್ರಲ್ರಿ, ನಿಮ್ಮದೇ ಪಕ್ಷದ ಜಿ ಪರಮೇಶ್ವರ್ ಸೋಲ್ಸಿದ್ರಲ್ಲ, ನಿಮಗೆ ಅದು ಅವಮಾನ ಅಲ್ವಾ? ಅದು ನೀವು ಮೂಲ ಕಾಂಗ್ರೆಸ್ಸಿಗರಾಗಿ ಇವತ್ತು ಸಿದ್ದರಾಮಯ್ಯ ಇವತ್ತು ಜನಾರ್ದನ ಡಿಸೈಡ್ ಮಾಡಲ್ಲ ನಿಮ್ಮ ಯೋಗ್ಯತೆ ಅಂತ ಅಮಿತ್ ಶಾ ಕೇಳಿ ಹೇಳ್ತಾರೆ. ಯಾಕಂದ್ರೆ ಬಿಜೆಪಿಯ ಯೋಗ್ಯತೆ ಇಡೀ ದೇಶಕ್ಕೆ ಬಹಿರಂಗ ಆಗಿದೆ. ಜಾತ್ಯತೀತ ಜಾತಿವಾದಿ ಅನ್ನೋದು ಡಿಫೈನ್ ಮಾಡ್ಬಿಟ್ರಿ ಅಲ್ವಾ ಸರ್? ನೀವು ಇಡೀ ತಂದಿರೋದು ಕಾಂಗ್ರೆಸ್ ಈ ಬಾರಿ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಗ್ಯಾರಂಟಿಗಳನ್ನ ತಂದಿದೀವಿ, ನಾವು ಮಹಿಳೆ ಸಬಲೀಕರಣಕ್ಕೋಸ್ಕರ. ನಿಜ, ಗೌರವವನ್ನು ಕೊಡ್ಬೇಕಲ್ಲ ಸರ್. ನಿಜ. ಚಲುವರಾಯಸ್ವಾಮಿ ಅವ್ರು ನಿನ್ನೆ ಒಂದು ಮಾತನ್ನು ಹೇಳ್ತಾರೆ, ಪುಟ್ಟರಾಜು ಅವ್ರು ನೋಡಿದ ಹೆಣ್ಣನ್ನ ಕುಮಾರಸ್ವಾಮಿ ಹೋಗಿ ಮದ್ವೆ ಆದ್ರು ಅಂತೇಳಿ. ಅಂದ್ರೆ ಹೆಣ್ಮಕ್ಳ ಬಗ್ಗೆ ಗೌರವ ಇಲ್ವಾ? ಆ ವಿಷಯಕ್ಕಲ್ಲ, ಅದು ನೋಡಿದ ಹುಡುಗಿಯನ್ನ ಕುಮಾರಸ್ವಾಮಿ ಮದುವೆ ಆಗ್ತಾರೆ, ಇದ್ಯಾವ ಸ್ಟೇಟ್ಮೆಂಟ್? ಇದು ಮಹಿಳೆಯರಿಗೆ ಕೊಡುವಂತ ಗೌರವ? ಅದು ಆ ವಿಷಯ ಅಲ್ಲ, ಅದು ಈಗ ಸಂಬಂಧ ಏನಿದೆ ಹೇಳಿ? ಕುಮಾರಸ್ವಾಮಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡೋದಕ್ಕೂ ಒಂದು ಹುಡುಗಿನ ನೋಡಿದ್ರೆ ಮದುವೆ ಆಗೋದಕ್ಕೂ ಏನ್ ಸಂಬಂಧ ಇದೆ? ಇದು ಒಬ್ಬ ಜವಾಬ್ದಾರಿಯಾಗಿರುವಂತ ಸಚಿವರು ಮಾತನಾಡೋದಾ? ಇದು ಮಹಿಳೆಯರಿಗೆ ಗೌರವ? ನಟರಾಜ್ ಗೌಡ್ರು, ನಾವು ಅದನ್ನ ಏನೋ ಅಂತಾರೆ, ಅದಕ್ಕೆ ಕನ್ನಡದಲ್ಲಿ ರೂಪಕಲಂಕಾರಗಳು ಅಂತ ಹೇಳ್ತಾರೆ. ಆ ರೀತಿಯಾಗಿ ಅವ್ರು ಮಾಡಿರೋದು ಅಗತ್ಯ ಇಲ್ಲ. ಕೇಳಿಸ್ಕೊಳ್ಳಿ, ಮಹಿಳೆ ವಿಷಯಕ್ಕಲ್ಲ, ಮಹಿಳೆ ವಿಚಾರ ತಂದ್ಬಿಟ್ಟು ಏನು ರೂಪಕಲಂಕಾರ ಮಾಡಬೇಕಾಗಿದೆ? ಪುಟ್ಟರಾಜು ಅವ್ರನ್ನ ಆಕಾಂಕ್ಷಿಯಾಗಿದ್ರು, ಆ ಪುಟ್ಟರಾಜು ಕಾರ್ಯಕರ್ತ ನಮ್ಮ ಕುಟುಂಬದವ್ರಿಗೆ ಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅದಕ್ಕೆ ಎಕ್ಸಾಂಪಲ್ ಯಾವ್ದು ಕೊಡಬೇಕು? ಮಹಿಳೆಯರ ವಿಚಾರನ? ಹುಡುಗಿನ ಇವ್ರು ಮದುವೆ ಆದ್ರು ತಕ್ಷಣ ನೀವು ಕಾಟಾಚಾರಕ್ಕೆ ಅನ್ಕೊಂಡಿದ್ದೀರಾ? ವಿಚಾರ ಅಲ್ಲ, ಒಬ್ಬ ಸಚಿವರು ಮಾತನಾಡಿದ್ದಾರೆ. ನಟರಾಜ್ ಗೌಡ್ರೆ ಕೇಳಿ, ನಿಜವಾದ ಮಹಿಳೆಗೆ ಹೆಂಗುತ್ತ ಅವಮಾನ ಆಗಿರೋದು? ಕುಮಾರಸ್ವಾಮಿ ಅವರು ಮತ್ತೆ ಯಡಿಯೂರಪ್ಪನವ್ರು ಮಾಡೋದು ಮಹಿಳೆಗೆ ಅವಮಾನ, ಸುಮಲತಾ ಅವ್ರಿಗೆ ಅವಮಾನ ಮಾಡೋದು. ಇವತ್ತು ಸುಮಲತಾ ಅವ್ರಿಗೆ ಅವ್ರು ಟಿಕೆಟ್ ಕೊಟ್ಟಿದ್ರೆ ನಾವು ಒಪ್ತಾ ಇದ್ವಿ. ಅಲ್ಲ ರೀ, ಸುಮಲತಾ ಅವರು ಸಿಟ್ಟಿಂಗ್ MP, ಬಿಜೆಪಿ ಪರವಾಗಿ ವೋಟ್ ಹಾಕಿದ್ದಾರೆ. ಹೋದ್ರೆ ವೀಣಾ ಕಾಶ್ಯಪ್ನವರು ಬರ್ತಾರೆ. ನಟರಾಜ್ ಗೌಡ್ರೆ, ಟಿಕೆಟ್ ಕೊಡೋ ವಿಚಾರದಲ್ಲಿ ಅಪಮಾನ ಮಾಡುವಂಥದ್ದು ಎಲ್ಲಾ ಪಕ್ಷಗಳಲ್ಲಿ ಬರುತ್ತೆ. ಬಟ್ ಒಬ್ಬ ಸಚಿವರಾಗಿದ್ದಂಥವ್ರು, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವ್ರು ಯಾವ ಶಬ್ದಗಳ ಬಳಕೆ ಪ್ರಯೋಗ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಿಲ್ಲ. ಮಾಡೋದಾದ್ರೆ ಮಾಡಿ, ಇಲ್ಲ ಮಹಿಳೆಯರಿಗೆ ನಾವು ಸಬಲೀಕರಣನೂ ಮಾಡ್ತೀವಿ, ಅಗೌರವ ಹೀಗೆ ಮಾತಾಡೋದು
ನೀವೇ ಮಾತಾಡ್ತೀರಾ? ಶ್ವೇತಾ ಯಾದವ್ ಯಾವ್ದು ಗೊತ್ತಾಗುತ್ತೆ? ಎಸ್ ಮಹಿಳಾ ಶ್ವೇತಾ ಯಾದವ್ ಸಬಲೀಕರಣ ಅವರೇ, ಅಂದ್ರೆ ಕಾಂಗ್ರೆಸ್ 6 ಜನಕ್ಕೆ ಟಿಕೆಟ್ ಕೊಟ್ಟಿದ್ದೀವಿ. ಶ್ವೇತಾ ಯಾದವ್ ಅವರೇ, ಎಸ್ ಪ್ರಕಾಶ್ ಅವರು, ಯಾರ್ಯಾರು ಹೆಣ್ಮಕ್ಳು ಒಂದ್ ನಿಮಿಷ, ಒಂದ್ ನಿಮಿಷ. ಅವ್ರ ಒಂದ್ ನಿಮಿಷ ಪ್ರಕಾಶ್. ತಂದೆ ಯಾರು ಅದನ್ನ ಹೇಳಿ. 6 ಜನ ಕೊಟ್ಟಿದ್ದೀರಲ್ಲ. ಎಸ್ 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 ನೀವೇನ್ ಕುಟುಂಬ ಕೊಟ್ಟಿದ್ದೀವಿ? ರಾಜಕಾರಣ ನಾನೆಲ್ಲ ಹೇಳಿದೀವಿ, ಒಂದ್ ನೀವ್ ನಿಮಿಷ, ಹೇಳ್ತಾ ಒಂದ್ ನಿಮಿಷ. ಇರೋದು. ಎಲ್ಲ ಕಡೆ ಕೊಟ್ಟಿದ್ದಾರೆ, ಅದೇನ್ ದೊಡ್ಡ ವಿಷಯ ಅಲ್ಲ. ಒಂದ್ ನಿಮಿಷ. ನೀವ್ ಯಾರು ಮಹಿಳೆಯರನ್ನ ಹೋಲಿಕೆ ಮಾಡ್ತೀರಾ ಅದು ಯಾವ ಪಕ್ಷದವರಾದ್ರೂ ತಪ್ಪೆ, ಅದನ್ನ ನಾನು ಸಮರ್ಥಿಸ್ಕೊಳ್ಳಲ್ಲ ನಾನು. ಯಾಕೆಂತಂದ್ರೆ ಅದು ತಪ್ಪು, ಯಾವ ಪಕ್ಷದವ್ರು ಮಾಡಿದ್ರು ತಪ್ಪು. ಬಟ್ ಎಲೆಕ್ಷನ್ ಟೈಮಲ್ಲಿ ಇದು ತುಂಬ ಜಾಸ್ತಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಂಪಾರ್ಟೆಂಟ್ ಏನಂತ ಅಂದರೆ, ಈ ಚಲುವರಾಯ ಸ್ವಾಮಿಯವ್ರು ಇರ್ಬೋದು ಆ್ಯಂಡ್ ಇನ್ನೊಬ್ಬರು ಈಗ ಗೆದ್ದಿರೋ ಅಂಥ ನಮ್ಮಲ್ಲಿಂದ ಹೈ ಜಂಪ್ ಮಾಡ್ಕೊಂಡು ಹೋದ್ಮೇಲೆ ಅಲ್ಲಿ ಅವ್ರಿಗೆಲ್ಲ ತುಂಬ ರೆಕ್ಕೆ ಪುಕ್ಕಗಳೆಲ್ಲ ಬಂದ್ಬಿಟ್ಟು ಬಾಯಿಗೆ ಬಂದಿದ್ದೇ ಸ್ಟೇಟ್ಮೆಂಟ್ಗಳು. ದಿನ ಬೆಳಗ್ಗೆ ಆದರೆ ಇವತ್ತು ಹೇಳಿದ್ದಾರೆ ಇವ್ರಿಗೆ, ಕುಮಾರಸ್ವಾಮಿ ಅವ್ರಿಗೆ ನೀವು ಹೇಳಿದ್ದು ಒಂದು ಸ್ಟೇಟ್ಮೆಂಟು, ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿಯಾಗಿದ್ದವರು ಮಗನ್ನೇ ಗೆಲ್ಸ್ಕೊಳಕ್ಕಾಗಲಿಲ್ಲ, ಗೆಲ್ತಾರೇನ್ರಿ ಅವರು ಮಂಡ್ಯದಲ್ಲಿ ಅಂತ ಹೇಳಿದ್ದಾರೆ. ಹಂಗಾರೆ ನೀವು ಮುಖ್ಯಮಂತ್ರಿ ಆಗಿದ್ದೀರಲ್ಲ, ಈಗ ನಿಮ್ಮ ಮಗನ್ ಗೆಲ್ಸ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿಲ್ವೇ? ಅಲ್ಲಿ ನೀವು 2 ಕ್ಷೇತ್ರ ಯಾಕೆ, 2 ಕ್ಷೇತ್ರ ಯಾಕೆ ನೀವು ವರ್ಣದಲ್ಲಿ ಸೋಲ್ತೀನಿ ಅನ್ನೋ ಬಯಕೆ ತಾನೇ ಬಾದಾಮಿಗೆ ಓಡೋಗಿದ್ದು ನೀವು. ಹಂಗೆ ಎಲ್ಲಾರ್ದು ಹಿಸ್ಟ್ರಿ ನಾನು ನೋಡ್ಕೊಂಡ್ರೆ ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ಬಟ್ ಹೆಣ್ಣು ಮಕ್ಕಳನ್ನ ಓಲೈಕೆ ಮಾಡಿ ನೀವು ಸುಮಲತಾ ಅವ್ರಿಗೆ ಈ ರೀತಿ ಅನ್ಯಾಯವನ್ನ ಕುಮಾರಸ್ವಾಮಿ ಮಾಡಬಾರ್ದಾಗಿತ್ತು. ಕುಮಾರಸ್ವಾಮಿ ಬಿಜೆಪಿಯವರು ವ್ಯವಸ್ಥಿತವಾಗಿ ಸಂಚು ಮಾಡಿ ಅವ್ರನ್ನ ರಾಜಕೀಯವಾಗಿ ಮೂಲಗೊಬ್ಬರಾಕಿದ್ರು. ರಾಜಕೀಯವಾಗಿ ಅವ್ರನ್ನ ಮೂಲಗೊಬ್ಬರಾಕಿದ್ರು. ಅವ್ರಿಗೆ ಆಸಕ್ತಿನೂ ಇತ್ತು, ಆಸಕ್ತಿನೂ ಇತ್ತು, ಅಂಬರೀಷ್ ಅವ್ರ ಲೆಗಸಿ ಇತ್ತು. ಎಸ್ ಒಂದ್ ನಿಮಿಷ ಶ್ವೇತಾ ಮೇಡಮ್. ಪ್ರಕಾಶ್ ಅವರೇ, ಈ ಯಾಕೆ ಟಂಗ್ಗಳು ಹಿಂಗೆ ತಿರುಗಿಬಿಡುತ್ತೆ ಅಂತಾರೆ ಚುನಾವಣೆ ಬಂದಾಗ? ಏನು ಎದುರುಗಡೆ ಇರೋರು ಖುಷಿ ಪಡ್ಸಕ್ ಬಾಯಿಗೆ ಬಂದಂಗೆ ಮಾತನಾಡೋದ? ನಮ್ಮ ರಾಜಕೀಯದಲ್ಲಿ ದುರಂತ ಏನಂದ್ರೆ, ವಿಷಯಾಧಾರಿತ ಟಿಪ್ಪಣಿಗಳನ್ನ ಮಾಡೋದನ್ನ ಬಿಟ್ಟು ಆ ಮಾತಿನ ಬರದಲ್ಲಿ ವೈಯಕ್ತಿಕವಾಗಿ ಟೀಕೆ ಮಾಡಕ್ ಹೋಗ್ತಾರಲ್ಲ, ಅವಾಗ ಇದೆಲ್ಲ ಅನೇಕ ಸಮಸ್ಯೆಗಳು ಸಿಕ್ಕಾಕೊಳ್ಳುವಂಥದ್ದು. ಇವರು ಮಹಿಳಾ ಬಗ್ಗೆ ಮಾತಾಡಿ ಅಂತ ಅಷ್ಟು ಕೇಳಮಟ್ಟದ ಒಂದು ಸ್ಟೇಟ್ಮೆಂಟ್ ಚಲುವರಾಯ ಸ್ವಾಮಿ ಕೊಟ್ಟಿದ್ದಾರೆ ಅಂದ್ರೆ, ಇಂಥವ್ರು ವಹಿಸ್ಕೊಂಡಾಗ ಅವ್ರಿಗೆ ಇನ್ನಷ್ಟು ಖುಷಿ ಬರುತ್ತೆ. ನಾನು ಮಾತಾಡಿದ್ದನ್ನ ಸಮರ್ಥನೆ ಮಾಡ್ಕೊಳ್ಳೋ ಅಂತ ನನ್ನ ಹಿಂದೆ ಇದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಮತ್ತಷ್ಟು ಹೆಚ್ಕೊಂತಾರೆ. ಇದು ತಪ್ಪು ಅಂತ ಅವ್ರ ಬಾಯಲ್ಲಿ ಬರಲಿಲ್ಲ. ಇವ್ರೆ ಸುಮಲತಾ ಅವರು ಟಿಕೆಟ್ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ನಾವು 33% ಮೀಸಲಾತಿ ಮಸೂದೆಯನ್ನ ಪಾರ್ಲಿಮೆಂಟ್ ಅಲ್ಲಿ ತಂದಿದ್ದೀವಿ, ಪಾಸ್ ಮಾಡಿದ್ದೀವಿ. ತುಂಬಾ ಧನ್ಯವಾದಗಳು. ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಅತಿಥಿಗಳಿಗೂ ಕೂಡ. ನೋಡೋಣ ಕೋಲಾರದ ಈ ಕೋಲಾಹಲ ಯಾವ ಹಂತಕ್ಕೆ ತಲುಪುತ್ತೆ ಅಂತ ಹೇಳಿ. ಬಟ್ ಯಾರೇ ಇರಲಿ, ರಾಜಕಾರಣಿಗಳು ಏನೇ ಮಾತನಾಡಬೇಕಾದ್ರೆ ಒಂಚೂರು ಸಭ್ಯವಾಗಿ ಮಾತನಾಡಿ. ಏನೇನು ಟೀಕೆ ಮಾಡಕ್ ಹೋಗಿ ಇನ್ನೇನೇನು ಮಾತಾಡಕ್ ಹೋಗಿ